ಬಳ್ಳಾರಿ ಜಿಲ್ಲೆಯಿಂದ ಮಂತ್ರಿಯಾಗಿ ಇವತ್ತು ಹೊಸ ಸಂಪುಟದಲ್ಲಿ ಸೇರ್ಪಡೆಯಾಗಿ ಇವತ್ತು ಮೊದಲನೇ ದಿನ ನಾನು ಬಳ್ಳಾರಿಗೆ ಬಂದಿದ್ದೀನಿ. ತಾವೆಲ್ಲರೂ ಕೂಡ ಭಾಳಷ್ಟು ನಿರೀಕ್ಷೆ ಮಟ್ಟದಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಇವತ್ತೆಲ್ಲ ಕೂಡ ಬರ ಇತ್ತು, ಇವತ್ತು ಮಾಡಬೇಡ ಅಂದ್ಕೊಂಡಿದ್ವಿ. ಆದರೂ ಕೂಡ ನಮ್ಮ ಕಾರ್ಯಕರ್ತರು ನಾವು ನೋಡ್ಕೊಂಡ್ಬಿಟ್ರೆ ಬೇರೆ ಬೇರೆ ಕಡೆ ಎಲ್ಲ ಬರ ವೀಕ್ಷಣೆ ಜೊತೆಗೆ ನಮ್ಮ ಒಂದು ಕಾರ್ಯಕರ್ತನ ಭೇಟಿಯಾಗೋದಂಥ ಸಂದರ್ಭ ಕೂಡ ನಡೀತು. ಭಾಳ ಖುಷಿಯಾಗಿಯೇ ಇವತ್ತಿದ್ದಾರೆ. ಇದು ಮುಖ್ಯವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ನಾವೆಲ್ಲ ಕೂಡ ಮೊನ್ನೆ ಪ್ರಮಾಣ ವಚನದ ನಂತರ ಮೊದಲನೇ ಸಂಪುಟ ಸಭೆಯಲ್ಲಿ ಕೂಡ ಹೋದಾಗ ಅವರೆಲ್ಲರೂ ಕೂಡ ಎಲ್ಲ ಮಂತ್ರಿಗಳಿಗೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ರು. ಅವರು ಒಂದು ಡೈರೆಕ್ಷನನ್ನು ತಾವೆಲ್ಲರೂ ಕೂಡ ಹೋಗಬೇಕು, ಪ್ರತಿ ಜಿಲ್ಲೆಯಲ್ಲಿ ಬರ ಎಷ್ಟಾಗಿದೆ, ಅಂದರೆ ಅತಿವೃಷ್ಟಿ ಎಷ್ಟಾಗಿದೆ, ಅನಾವೃಷ್ಟಿ ಎಷ್ಟಾಗಿದೆ ಅಂತೇಳಿ ಅನ್ನುವಂಥ ಒಂದು ರಿಪೋರ್ಟನ್ನು ಕೊಡಬೇಕಂತೇಳಿ, ವರದಿಯನ್ನು ಕೊಡಬೇಕಂತೇಳಿ ಹೇಳಿದರು. ಅದಕ್ಕೆ ಇವತ್ತು ನಾವು ಬಂದ ಕೂಡಲೇ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಇವತ್ತು ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಯವರ ನಿರ್ದೇಶನದೊಂದಿಗೆ ಇವತ್ತು ನಮ್ಮ ಸರ್ಕಾರ ಇವತ್ತೇನು ನಮ್ಮ ಸರ್ಕಾರ ಇವತ್ತು ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕನ್ನುವಂಥದ್ದು ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಇರುವಂಥದ್ದು. ಅದನ್ನೇ ಗಮನದಲ್ಲಿ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವಂಥ ವಿಚಾರದಲ್ಲಿ ಇವತ್ತು ಪ್ರಥಮವಾಗಿದೆ ಮೊದಲನೇ ಸಭೆಯಲ್ಲಿನೇ ನಮಗೆಲ್ಲ ಕೂಡ ಒಂದು ಆದೇಶವನ್ನು ಮಾಡಿ ಇಲ್ಲಿ ಕಳಿಸಿದ್ದಾರೆ. ಇವತ್ತು ನಾನು ಕೂಡ ಬಂದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ತಾಲೂಕಿನಲ್ಲಿ 2 ತಾಲೂಕುಗಳಲ್ಲಿ ಕೂಡ ಈಗಾಗಲೇ ಕೂಡ ಬರ ವೀಕ್ಷಣೆ ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಹಲ್ಕುಂದಿ, ಮಿಂಚೇರಿ ಮತ್ತು ಸಂಜೆರಾಯನಕೋಟೆ ಈ ಭಾಗದಲ್ಲಿ ಎಲ್ಲ ಕೂಡ ನಾವೆಲ್ಲ ಕೂಡ ಅಧಿಕಾರಿಗಳ ಜೊತೆಗೆ, ನಮ್ಮ ಜಿಲ್ಲಾ ಅಧಿಕಾರಿಗಳ ಜೊತೆಗೆ ಹೋಗ್ಬಿಟ್ಟು ಇವತ್ತು ಬರ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀವಿ. ನಾಳೆ ಕೂಡ ಇದೇ ರೀತಿಯಾದಂಥ ಬರ ಅಧ್ಯಯನವನ್ನು ಸಂಡೂರು ಭಾಗದ ವಿಟ್ಲಾಪುರ ಭಾಗದಲ್ಲಿ ಮತ್ತು ಕಂಪ್ಲಿ ಭಾಗದ ಸಿಂದಗೇರಿ ಕಂಪ್ಲಿ ಭಾಗದ ಕಂಪ್ಲಿ ತಾಲೂಕಿನ ಸಿಂದಗೇರಿ ಭಾಗದಲ್ಲಿ ಮತ್ತು ಸಿರುಗುಪ್ಪ ಭಾಗದಲ್ಲಿ, ಅಂದರೆ ಡಿಫ್ರೆಂಟ್ ಬೆಳೆಯನ್ನು, ಅಂದರೆ ಒಂದು ಕಡೆಗೆ ಸೂರ್ಯಕಾಂತಿ ನೋಡಿದ್ರೆ ಇನ್ನೊಂದು ಕಡೆಗೆ ತೊಗರಿ ನೋಡ್ತೀವಿ, ತೊಗರಿ ನೋಡಿದರೆ ಅಂತ ಇನ್ನೊಂದು ಕಡೆಗೆ ಬೇರೆ ಬೆಳೆಗಳಂತೆ ಎಲ್ಲ ಕ್ರಾಪ್ಗಳನ್ನು ನಮ್ಮ ಮಳೆ ಆಧಾರಿತ ಕೃಷಿ ಜಮೀನಲ್ಲಿ ಏನೇನು ಆಗ್ತಿದ್ರೆ ಅವನ್ನೆಲ್ಲ ಕೂಡ ಪರಿಶೀಲನೆ ಮಾಡಿಕೊಂಡು ನಾಳೆ 3 ತಾಲೂಕನ್ನು ಮುಗಿಸ್ಕೊಂಡು ಮತ್ತು ನಾಡ್ದಕ್ಕೆಲ್ಲ ನಾವು ಶನಿವಾರಕ್ಕೆ ಒಳಗಡೆ ನಾವು ವರದಿಯನ್ನು ಒಪ್ಪಿಸುವಂಥದ್ದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಮೀಟಿಂಗ್ ಆಗ್ತಾರೆ, ಏನಾಯಿತು ಸರ್? ಮೀಟಿಂಗ್ ಎಷ್ಟು ಮಳೆ ಆಗಿತ್ತು, ಎಷ್ಟು ಆಗಬೇಕಾಗಿತ್ತು, ಎಷ್ಟು ಲಾಸ್ ಇಲ್ಲ, ಈಗಾಗಲೇ ಕೂಡ ನಮಗೆ ಮಳೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 40% -40% ನಾವು ಈಗ ನಮಗೆ ಮುಖ್ಯವಾಗಿ ನಮಗೆ ತುಂಗಭದ್ರಾ ಡ್ಯಾಮ್ ಇವತ್ತು ಇನ್ಫ್ಲೋ ಇವತ್ತು ನಾವು ಕೇಳ್ತಾ ಇದ್ವಿ. ಸಭೆಯ ನಂತರದಲ್ಲಿ ಕೂಡ ಸಭೆಯ ಮುಂದೆ ಕೂಡ ನಾವು ಕೇಳ್ತಾ ಇದ್ವಿ. ಸುಮಾರು ಈಗಾಗಲೇ ಕೂಡ ನಮಗೆ 70 TMC ಬರುವಷ್ಟು ಇವತ್ತು ರಾತ್ರಿ ಒಳಗಡೆ 70 TMCವರೆಗೆ ರೀಚ್ ಆಗುವಂಥದ್ದೊಂದು ಸಂದರ್ಭ ನಮಗೆ ನಿರ್ಮಾಣ ಆಗಿದೆ. ಈಗ ಸುಮಾರು 53,000 ಮೇಲೇ ಇನ್ಫ್ಲೋ ಇದೆ. 53,000 ಅಂದರೆ 24 ಗಂಟೆಗೆ 53,000 ಅಂದರೆ 24 ಗಂಟೆ ಹಂಗೆ ಬಂದಾಗ ಸುಮಾರು ನಮಗೆ ಒಂದು 5 TMC ವಾಟ್ರನ್ನ 53 ಅಂದರೆ ಸುಮಾರು 4.5 TMC ನಮಗೆ ಕರೆಕ್ಟಾಗಿ ಬರ್ತದ್ದು ಸಂದರ್ಭ ಇವತ್ತಿನ ಪ್ರಕಾರ ನಡೀತಾ ಇದೆ. ಅದೇ ರೀತಿಯಾಗಿ ಕೂಡ ಕಳೆದ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಇವತ್ತೇನು ಮಲೆನಾಡು ಪ್ರದೇಶದಲ್ಲಿ ಇವತ್ತೇನು ಮಳೆ ಆಗ್ತಾ ಇದೆಯಲ್ಲ, ಆ ಮಳೆ ಇನ್ನಷ್ಟು ಜೋರಾಗಿ ಆಗುವಂಥ ಸಂದರ್ಭ ಇದೆ. ಹಂಗೇನಾದರೂ ಆದರೆ ನಮಗೆ ಬರುವಂಥ ಒಂದು 10 ದಿನಗಳಲ್ಲೇ ಡ್ಯಾಮ್ ತುಂಬುವಂಥದ್ದು ಆಗುತ್ತೆ. ಬಟ್ ನಾವು 80 TMC ಬಂದಮೇಲೆ ನಮ್ಮ ಬೆಳೆಗಳಿಗೆ ಯಾವ ರೀತಿ ನೀರು ಕೊಡಬೇಕು ಮತ್ತು ನಮ್ಮ ಕುಡಿಯೋ ನೀರಿಗೆ ಯಾವ ರೀತಿ ನಾವು ಬಳಕೆ ಮಾಡ್ಕೋಬೇಕು, ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಎವಾಪರೇಷನ್ ಎಷ್ಟಾಗುತ್ತೆ, ಅಂದರೆ ಆವಿ ಎಷ್ಟಾಗುತ್ತೆ, ಇವನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಒಂದು ಸಲಹಾ ಸಮಿತಿ ಆದಮೇಲೆ ಅದರಲ್ಲಿ ನಾವು ಡಿಸೈಡ್ ಮಾಡಿಕೊಂಡು ನಾವು ಅದನ್ನು ರೈತರಿಗೆ ಮತ್ತು ಕುಡಿಯೋ ನೀರಿಗೆ ಎಷ್ಟಿಡಬೇಕನ್ನುವಂಥದ್ದನ್ನ ಸಲಹಾ ಸಮಿತಿಯಲ್ಲಿ ನಾವು ಡಿಸೈಡ್ ಮಾಡಿಕೊಂಡು ನಾವು ಮಾಡ್ತೀವಿ. ಪ್ರದೇಶಗಳಿಂದ ಪ್ರಮುಖವಾಗಿ ಏನೇನು ಬೆಳೆಗಳನ್ನು ಬೆಳೆದಿದ್ರು ಸರ್ ರೈತರು? ಪ್ರಮುಖವಾಗಿ ಇಲ್ಲಿ ಈ ಭಾಗದಲ್ಲಿ ನಾನು ಇವತ್ತಿನ ವಿಸಿಟ್ಗೆ ಹೋದಾಗ ಸುಮಾರು ತೊಗರಿ ಮತ್ತು ಸೂರ್ಯಕಾಂತಿ ಮತ್ತು ಬೇರೆ ಅಂದರೆ ಹತ್ತಿ, ಈ ಮೇಜರ್ ಕ್ರಾಪ್ಸು ನಮ್ಮ ಭಾಗದಲ್ಲಿ ಜಾಸ್ತಿ ಆಗ್ತದೆ. ಅದರಲ್ಲಿ ಹತ್ತಿ ಕೂಡ ತುಂಬ ಡ್ಯಾಮೇಜ್ ಆಗಿದೆ. ಅದ್ರ ಜೊತೆಗೆ ತೊಗರಿ ಅಂತೂ ಏನೂ ಕೈಗೆ ಬರ್ತಾ ಇಲ್ಲ. ಅದರ ಜೊತೆಗೆ ಸೂರ್ಯಕಾಂತಿ ಇವತ್ತು ನೋಡ್ತಾ ಇದ್ದೆ ಈ ಮಟ್ಟಕ್ಕೆ ಈಗಾಗಲೇ ಒಂದು 7 ಫೀಟ್ ವೇಳೆ ಒಂದು 6.5 ಇಂದ 5 ಅಡಿ ಬರಬೇಕಾಗಿತ್ತು. ಅಂಥದನ್ನು ಇವತ್ತು ಬರೀ 1.5 ಅಡಿ ಒಳಗಡೆ ಇವತ್ತು ಸಸಿ ಅಂದರೆ ಆ ಗಿಡ ಅಲ್ಲಿಗೆ ಒಣಗೋಗ್ತಾ ಇದೆ. ಸೊ ಹಂಗಾಗಿ ಇಲ್ಲಿ ಬರ ಅನ್ನುವಂಥ ಸ್ಥಿತಿ ಭಾಳ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಅಂದರೆ ಕಾಣ್ತಾ ಇದೆ. ಆದರೆ ಬರದ ಒಂದು ಏನು ಮಾನದಂಡಗಳಿದಾವಲ್ಲ ಅದರಲ್ಲಿ ನಾವು ಫಿಟ್ ಆಗಬೇಕು.
ಬಳ್ಳಾರಿ ಘೋಷಣೆ ಮಾಡಲಿಕ್ಕೆ ಇದನ್ನು ನಾವು ಈ ರಿಪೋರ್ಟ್ ತೊಗೊಂಡೋಗಿ ನಮ್ಮ ಸರ್ಕಾರ ಗಮನಕ್ಕೆ ಕೊಟ್ಟಾಗ ಅಲ್ಲಿನ ವರದಿ ಏನು ಬರುತ್ತೋ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ನಿರ್ಧಾರ ತಗೊಳುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ವಿಚಾರನ ಹೇಳ್ತೀವಿ. ಸರ್, ಈಗ ಇನ್ಸೂರೆನ್ಸ್ ನಾವು ಬರ ಪರಿಹಾರ ಕೊಡೋದಕ್ಕಿಂತ ಮ್ಯಾಕ್ಸಿಮಮ್ ಅದರಲ್ಲೇ ರಿಪೋರ್ಟ್ ಕೊಡೋಲ್ಲ ಸರ್? ಇಲ್ಲ, ಅದಕ್ಕೆ ನಾವು ಇವತ್ತು ಕಳೆದ ನಾನು 2-3 ಸರ್ತಿ ನಾವು ಸಭೆಯನ್ನು ಮಾಡಿದಾಗ ಕೂಡ ಇನ್ಶೂರೆನ್ಸ್ ಬಗ್ಗೆ ಜಾಸ್ತಿ ನಾವು ಹೇಳ್ತಾ ಇದ್ದೀವಿ. ಇದು ನಮ್ಮ ಜಿಲ್ಲಾಧಿಕಾರಿಗಳಂತ ನಾಗೇಂದ್ರ ಪ್ರಸಾದ್ ಅವರು ಕೂಡ ಈಗ ಕಳೆದ ಬಾರಿ ನಾವು ಬರೀ 11,000 ಇದ್ವಿ, 11,000 ಇನ್ಶೂರೆನ್ಸ್ ಆಗ್ತಾ ಇತ್ತು ಮಳೆ ಆದಂತೆ ಖುಷ್ಕಿಗೆ ರೈತ. ಆದರೆ ಈ ಬಾರಿ ಬಿತ್ತನೆ ಆಗಿರೋದು 43,000, 37,000ದಷ್ಟು ನಾವು ಇನ್ಶೂರೆನ್ಸ್ ಮಾಡಿದ್ವಿ. ಅದೊಂದು ಒಳ್ಳೆಯ ಇವತ್ತು ನಾವು ಪ್ರೋಗ್ರೆಸ್ ಕೊಟ್ಟಿದ್ದೀವಿ. ಸಂಡೂರು ಮತ್ತು ಕಂಪ್ಲಿ ಇವಾಗ ಜಾಸ್ತಿ ಮಳೆ ಅಲ್ಲಿ ಇಲ್ಲ, ಕಂಪ್ಲಿ ಅನ್ನೋದಕ್ಕಿಂತ ಸಂಡೂರಲ್ಲಿ ಜಾಸ್ತಿ ನಮಗೆ ಡ್ರಾಟ್ ಇದೆ. ಡ್ರಾಟ್ ನಮಗೆ ಅಂದರೆ ಬರ ಅಲ್ಲೇ ಸಂಡೂರು ಮತ್ತು ಸಿರುಗುಪ್ಪದಲ್ಲಿ. ನಮ್ಮ ಬಳ್ಳಾರಿ ತಾಲೂಕು ಕಡಿಮೆ ಇದೆ, ಅದಕ್ಕಿಂತ ಕಡಿಮೆ ನಮ್ಮ ಕಂಪ್ಲಿ ತಾಲೂಕಲ್ಲಿದೆ. ಹಂಗಾಗಿನೇ ನಾವು ಬಳ್ಳಾರಿ ನಮಗೆ ಭಾಳ ಸುಮಾರು ಹೆಕ್ಟೇರ್ಗಳಷ್ಟೇ, ಅಂದರೆ ಒಂದು 50 ಹೆಕ್ಟೇರ್ 60 ಹೆಕ್ಟೇರ್ ಮಾತ್ರ ನಮ್ಮ ಬಳ್ಳಾರಿ ಭಾಗದಲ್ಲಿ ಬರುತ್ತೆ, ಅಂದರೆ ಬಳ್ಳಾರಿ ಸಿಟಿಗೆ. ಮಿಕ್ಕಿದ್ದೆಲ್ಲ ಈ ರೂರಲ್ ಏರಿಯಾಸಲ್ಲೇ ಜಾಸ್ತಿ ಆಗುತ್ತೆ. ಹಂಗಾಗಿನೇ ನಾವು ಇವತ್ತೇನು ಎರಡು ಯಾವ ಕಡೆ ಜಾಸ್ತಿ ಆಗಿದೆ ಅಂತೇಳಿ ನಾವು ಇವತ್ತು ಈಗಾಗಲೇ ಕೂಡ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಅಂದರೆ 2.5 ಮಿಲಿಮೀಟರ್ 21 ಡೇಸ್ ಒಳಗಡೆ ಆಗಿರಬೇಕು. ನಮಗೆ 21 ದಿನಗಳ ಒಳಗಡೆ 2.5 ಮಿಲಿಮೀಟರ್ ನಮ್ಗೆ ಮಳೆ ಆಗಿದ್ರೆ ಮಾತ್ರ, ಮಳೆ ಆಗಲಿಲ್ಲ ಅಂದರೆ ಅದನ್ನು ನಾವು ಡ್ರಾಟ್ ಅಂತೇಳಿ ಡಿಕ್ಲೇರ್ ಮಾಡೋಕ್ಕೆ ಅವಕಾಶ ಇದೆ. 21 ದಿನ ನಡೀತಾ ಇದೆ, ಈಗಾಗಲೇ ಕೂಡ 15 ದಿನ ಮುಗಿದಿದೆ. ಇದಾದ ನಂತರ ಮತ್ತೆ ಇನ್ನೂ ಒಂದು 7-8 ದಿನದಲ್ಲಿ ಎಷ್ಟು ಮಳೆ ಬರ್ಬೋದು ಅಂತೇಳಿ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದರ ಪ್ರಮಾಣ ನೋಡಿಕೊಂಡು ನಾವು ಅದನ್ನು ಯಾವ ರೀತಿ ಮಾಡಬೇಕು ಆ ರೀತಿ. ಬಟ್ ಈ ಮಳೆ ಇವಾಗ ಇನ್ನೊಂದು 5 ದಿನದಲ್ಲಿ ಮಳೆ ಬಂದ್ರೂ ಅದೇ ನಮ್ಗೆ ಯೂಸ್ ಆಗೋ ತರದ ಸಿಚುವೇಶನ್ ಇಲ್ಲ. ಅಲ್ಲ, ಯಾಕಂದ್ರೆ ಎಲ್ಲ ಬೆಳೆ ಎಲ್ಲಾನು ಇದಾಗ್ಬಿಟ್ಟಿದೆ, ಮೆಣಸಿನಕಾಯಿ ಸಸಿ ನಾಟಿ ಮಾಡಿದ್ದಾರೆ ಸರ್, ಎಲ್ಲವೂ ಕೂಡ ಅವಧಿನ ಮುಗಿದೋಗಿದೆ. ನಾಟಿ ಮಾಡಿದ್ರು ಟೈಮ್ ಇದೆ, ಇಲ್ಲ ಮೆಣಸಿನಕಾಯಿ ಟೈಮ್ ಇದೆ. ತೊಗರಿಗೆ ಹೋಗ್ಬಿಟ್ಟಿದೆ, ತೊಗರಿ ಹೋಗಿದೆ, ಸನ್ಫ್ಲವರ್ ಹೋಗಿದೆ, ಈವನ್ ಹತ್ತಿ ಕೂಡ, ಕಾಟನ್ ಕೂಡ ತುಂಬಾ ಡ್ಯಾಮೇಜ್. ಟೈಮ್ ಇದೆ ಇನ್ನು. ಈಗೆಲ್ಲ ಸುಮಾರು ನಾನು ಅದೇ ರಿಪೋರ್ಟ್ ತಗೊಂಡಾಗ ಸುಮಾರು ಒಂದು 60,000 ಹೆಕ್ಟೇರ್ಗೆ ಆಗಷ್ಟು ಅಂತ ಸಸಿಗಳು ನಮ್ಮಲ್ಲಿ ರೆಡಿ ಇದೆ. ನಮ್ಮ JD ಅವರು ರಿಪೋರ್ಟ್ ಕೊಡ್ತಾ ಇದ್ದಾರೆ ನಮ್ಗೆ. 80 TMC ಆಗಲಿಲ್ಲ ಅಂದ್ರೆ ಇರೋ ನೀರು ಯಾವ ರೀತಿ ಬಳಕೆ ಮಾಡ್ತಿರ್ತೀವಿ ಸರ್ ಅಗ್ರಿಕಲ್ಚರ್? ಯಾವ್ದು 80 TMC ನೀರು ಬರಲಿಲ್ಲ ಅಂದ್ರೆ ಇರೋ ನೀರು ಯಾವ ರೀತಿ ಬಳಸಿರ್ತೀವಿ ಸರ್ ಅಗ್ರಿಕಲ್ಚರ್? ಅದಕ್ಕೆ ಸಲಹಾ ಸಂಸ್ಥೆಯಲ್ಲಿ ನಿರ್ಧಾರ ಮಾಡ್ಕೊತೀವಿ ನಾವು. ಕುಡಿಯೋ ನೀರಿಗೆ ಎಷ್ಟು ಕೊಡಬೇಕು, ಆಂಧ್ರಕ್ಕೆ ಎಷ್ಟು ಕಳಿಸ್ಬೇಕು. ಸರ್, ಕೆಲವೊಂದು ಕೆರೆಗಳೆಲ್ಲ ಬತ್ತಿ ಹೋಗಿದೆ ಸರ್. ಈಗಾಗಲೇ ಕೆಲವೊಂದಿಷ್ಟು ಗ್ರಾಮಗಳು ಕೆರೆ ನೀರನ್ನ ಅವಲಂಬಿತ, ಸಂಗನಕಲ್ ಆಗಿರ್ಬೋದು ಕೆಲವೊಂದಿಷ್ಟು ಕೆರೆಗಳನ್ನ, ಅದನ್ನ ಯಾವ ರೀತಿ? ಇಲ್ಲ, ಈಗಾಗಲೇ ಕೂಡ ಅದು ನಮ್ಗೆ ಐಆರ್ಗಳಿಗೆ ಇಂಪಾರ್ಟಿಂಗ್ ರಿಸರ್ವರ್ಗಳಿಗೆ ಈಗಾಗಲೇ ಕೂಡ ನೀರು ತುಂಬಿಸುವಂತ ಯೋಜನೆ ಮಾಡ್ತಾ ಇದ್ದೀವಿ. ನಮಗೆ ಮೇಜರ್ ಆಗಿ ನಮ್ಮ ಅಲ್ಲಿಪುರ ಮತ್ತು ನಮ್ಮ ಮೋಕ ಮತ್ತು ಈ ಭಾಗದಲ್ಲಿನೇ ನಮ್ಗೆ ಜಾಸ್ತಿ ಬೇಕಾಗ್ತಾ ಇತ್ತು. ಅಂದರೆ ನಮಗೆ ಅಲ್ಲಿ ಅವರು ಒಂದು 500 ಕ್ಯೂಸೆಕ್ಸ್ ಬಿಟ್ಟರೆ ಇವಾಗ 200 ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ ಕುಡಿಯೋ ನೀರಿಗಾಗಿ ಅಂತೇಳಿ. ಅಂದರೆ ಬಳ್ಳಾರಿಗೆ ಕುಡಿಯೋ ನೀರಿಗೆ ಅದು ಲೆವೆಲ್ ಬಂದು 4 ಫೀಟ್ ಮಾತ್ರ ಹೋಗ್ತಾ ಇರುತ್ತೆ. ಆ 4 ಫೀಟಿಂದ ಅದು 6 ಅಡಿಗೆ ನಮ್ಗೆ ಹೋಲ್ ಇರುತ್ತೆ ಅಲ್ಲಿ. ಬಟ್ ನಾವು ಇವಾಗ ಏನು ಮಾಡ್ತಾ ಇದೀವಿ ಅಂದರೆ ಆ ನೀರನ್ನೇ ಪಂಪ್ ಮಾಡ್ಕೊತಾ ಇದೀವಿ. ಇವತ್ತು ನಾಳೆ ಅವರಿಗೆ ಆಂಧ್ರ ಕೋಟದಲ್ಲಿ 10ನೇ ತಾರೀಕಿಂದ ಅವ್ರಿಗೆ ಮೋಸ್ಟ್ಲಿ ನೀರು ಕೊಟ್ಟು ಅವ್ರಿಗೆ ಒಂದು 600 ಕ್ಯೂಸೆಕ್ಸ್ ಬರುತ್ತೆ. ಅವಾಗ ನಮ್ಗೆ ಮೇಜರ್ ಆಗಿ ನಮಗೆ ನೀರು ಬಂದ್ಬಿಡುತ್ತೆ. ಕುಡಿಯೋ ನೀರಿಗೆ ನಮಗೆ ಪ್ರಾಬ್ಲಮ್ ಇಲ್ಲ. ಈಗ ಈ ವರ್ಷದ ಅವಧಿಯಲ್ಲಿ 36-40 TMC ಇದ್ದಕ್ಕೂ ಸಲಹಾ ಸಮಿತಿ ಮೀಟಿಂಗ್ ಮಾಡಿ ನೀರು ಬಿಟ್ಟಿದ್ದಾರೆ. ಈ 80 TMC ಬರೋರು ಮಾಡಿಲ್ಲ ಅಂದ್ರೆ ಕಷ್ಟ ಆಗ್ತಿಲ್ಲ. ಇಲ್ಲ, ಖಂಡಿತ ಅಲ್ಲ, 80 TMC ಬಂದ ಮೇಲೆ ನಾವು ಅದಕ್ಕೆ ಇದು ಕೊಡೋದು. ಖಂಡಿತವಾಗಿ ನೀರು ಕೊಡ್ತೀವಿ ನಾವು ಅದರಲ್ಲಿ. ಸಂತೋಷ ಮುಕ್ತಾಯ ಮತ್ತೆ 36 TMC ಇದ್ದಾಗ ನೀರು ಬಿಟ್ಟಿದೆ. ಅದಕ್ಕೆ ಸೆಕೆಂಡ್ ಕ್ರಾಪ್ ಅಲ್ಲಿ ಇದ್ದಾಗ ನಾವು ಕೊಟ್ಟಿವಿ ಅದನ್ನ. ಫಸ್ಟ್ ಕ್ರಾಪ್ ಅಲ್ಲಿ ಕೊಡೋಕ್ಕಾಗಿಲ್ಲ. ಫಸ್ಟ್ ಕ್ರಾಪ್ಗೆ ಅನಾಡ ಸಿಸ್ಟಮ್ ಕೊಟ್ಟಿದ್ದಾರೆ. ಅಲ್ಲ, ಇವಾಗ ನಾವು ಹಂಗೆ ಇವತ್ತಿನ ಪ್ರಮಾಣದಲ್ಲಿ ಇವತ್ತಿಲ್ಲ 80 TMCಗೆ ಬಿಟ್ಟು ಇಲ್ಲ ಅಥವಾ 75ಕ್ಕೆ ಬಿಟ್ಟು ಆನ್ ಆ್ಯಂಡ್ ಆಫ್ ಸಿಸ್ಟಮ್ ಅಲ್ಲಿ ಮಾಡ್ಕೊತೀವಿ ನಾವು. ಅದನ್ನೇ ಸಿಸ್ಟಮ್ ನಾವು ತಗೊಂಡು ಇಲ್ಲ, ಇನ್ನು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಬೇಕಾಗಲ್ಲ. ಅಲ್ಲ, ಅದಕ್ಕೆ ಪರ್ಮಿಷನ್ ಸಿಕ್ಕಿದ್ಯಾ? ಫಸ್ಟ್ ಆಫ್ ಆಲ್ ನಾವು ಕ್ಯಾಬಿನೆಟ್ ಅಲ್ಲಿ ತಗೊಂಡ್ಬರ್ತೀವಿ. ನಾವು ಕ್ಯಾಬಿನೆಟ್ ತಗೊಂಡ್ಬಂದು ಪುತ್ಥಳಿಗೆ ಅನಾವರಣೆ ಯಾವ ರೀತಿ ಮಾಡಬೇಕು ಮಾಡ್ತೀವಿ. ಸರ್, ಈಗ ಸಭೆಗೂ ಕೂಡ ಶಾಸಕರು ಕ್ಷೇತ್ರದ ಸಮಸ್ಯೆಗಳನ್ನು ಹೇಳಬೇಕಿತ್ತು ಇವತ್ತು ಬಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ರು, ಆದರೆ ಯಾವ ಶಾಸಕರು ಬರಲಿಲ್ಲ. ಇಲ್ಲ, ನಾನು ಇವತ್ತು ನಮ್ಮ ತಾಲೂಕನ್ನೇ ಇಟ್ಕೊಂಡಿದ್ದೀನಿ. ನಾಳೆ ಇವತ್ತು ಸಂಡೂರಿಗೆ ಹೋದಾಗ ಸಂಡೂರು ಶಾಸಕರು ಬರ್ತಾರೆ, ಇವತ್ತು ಕಂಪ್ಲಿ ಶಾಸಕರು ಬರ್ತಾ ಇದ್ದಾರೆ, ಸಿರುಗುಪ್ಪ ಶಾಸಕರು ನಾಳೆ. ಅವ್ರವ್ರು ಅಂದರೆ ಅವ್ರು ಇಲ್ಲಿಗೆ ಬರೋದಂತಲ್ಲ, ನಾವು ಸಭೆನ ಇದನ್ನ ಜಸ್ಟ್ ನಾವು ಅಫಿಷಿಯಲ್ ರಿಪೋರ್ಟ್ನ ಕೊಡ್ತಾ ಇದ್ದೀವಿ. ಇವತ್ತು ಏನು ಮಾಡಿ ಬಂದೀವಿ, ಇವತ್ತು ಎಲ್ಲಿಗೆ ಬಂದಿದ್ದೀವಿ,
ಇವತ್ತಿನ ನಮ್ಮ ತಾಲೂಕಲ್ಲಿ ಏನು ರಿಪೋರ್ಟ್ ಆಗಿದೆ ಅಂತೇಳಿ ಈ ರಿಪೋರ್ಟ್ನ ಕಳ್ಸೋಕ್ಕೆ ನಾನು ಸಭೆ ಕರೆದಿದ್ದೀನಿ. ಇವತ್ತು ಎಲ್ಲ ಶಾಸಕರ ಸಭೆ ಇದ್ದಿದ್ದಿಲ್ಲ, ಓನ್ಲಿ ನಾನು ಇನ್ಚಾರ್ಜ್ಗೊಂದೇ ನಾನು ಮಾಡಿದ್ದೀನಿ ಇದನ್ನ. ಹಾಗಾಗಿನೇ ಇವತ್ತು ನಾಳೆಗೆ ಹೋದಾಗ ಅನ್ನಪೂರ್ಣವರು ಅಲ್ಲಿ ನಮ್ಮ ಅನ್ನಪೂರ್ಣಮ್ಮನವರು ಕೂಡ ಬರ್ತಾ ಇದ್ದಾರೆ, ನಮ್ಮ ಸಂಡೂರಿಗೆ ವಿಟ್ಲಾಪುರದಲ್ಲಿ ಬರ್ತಾರೆ. ಅವರು ವಿಟ್ಲಾಪುರಲ್ಲೇ ಮಾಡ್ಬೇಕಂತ ಹೇಳಿದ್ರು. ಅಲ್ಲಿ ಸ್ವಲ್ಪ ಮೇವಿಗೆ ಪ್ರಾಬ್ಲಮ್ ಇದೆ, ನಾಳೆ ಅಲ್ಲಿ ಡಿಸೈಡ್ ಮಾಡ್ತೀವಿ. ಅಲ್ಲಿ ಹೋದ್ಮೇಲೆ ಸ್ಪಾಟಲ್ಲೇ ಡಿಸೈಡ್ ಮಾಡಿಕೊಂಡು ಅಲ್ಲಿ ಮೇವು ಬ್ಯಾಂಕ್ ಅನ್ನು ಕೂಡ ನಾವು ಮಾಡ್ತೀವಿ. ಸರಿ, ಕೊಳಗಲ್ ಭಾಗದಲ್ಲಿ ಈ ಟ್ಯಾಂಕರ್ ಮೂಲಕ ನೀರು ಹಾಕ್ತಾ ಇದ್ದಾರೆ ಸರ್ ಅರ್ಧ ಊರಿಗೆ. ಆಮೇಲೆ ಅಲ್ಲಿ ಮೊರಾರ್ಜಿ ಶಾಲೆ ಬೇರೆ ಇದೆ, ಆ ಶಾಲೆಗೂ ಕೂಡ ಈಗ ಟ್ಯಾಂಕರ್ ಮೂಲಕನೇ ಪೂರೈಸ್ತಾ ಇದ್ದಾರೆ ಸರ್. 380 ಮಕ್ಕಳು ಇದ್ದಾರೆ. ನಮಗೆ ನಮ್ಮಲ್ಲಿ ಅಲ್ಲ ಎಮರ್ಜೆನ್ಸಿ ಸಮಸ್ಯೆಗಾಗಿ ನಮಗೆ ಹೊನ್ನಾಳಿ ತಾಂಡ, ಬೆಳಗಲ್ ತಾಂಡ, ಈ ಭಾಗಗಳಲ್ಲಿ ನೀರಿನ ಸಮಸ್ಯೆ ಎದ್ದು ಕಾಣ್ತಾ ಇತ್ತು. ಅಲ್ಲಿ ಕೂಡ ಟ್ಯಾಂಕರ್ ಅಲ್ಲಿ ಕೊಡ್ತಾರೆ. ಅದರ ಜೊತೆಗೆ ಕೊಳಗಲಲ್ಲಿ ಕೂಡ ಸೇಮ್ ಅದೇ ಪ್ರಾಬ್ಲಮ್ ಆಗಿದೆ. ನಮ್ಗೆ ಯಾವತ್ತೂ ಕೂಡ ಇಂಥ ಒಂದು ಗ್ರೌಂಡ್ ವಾಟರ್ ಕಡಿಮೆ ಇದೆ. ಲಾಸ್ಟ್ ಟೈಮ್ ಮಳೆ ಕಡಿಮೆ ಆದರೂ ಕೂಡ ಗ್ರೌಂಡ್ ವಾಟರ್ ಇಂಪ್ರೂವ್ ಇತ್ತು. ಈ ಸರ್ತಿ ತುಂಬಾ ಕಡಿಮೆ ಆಗ್ತಿದೆ ಗ್ರೌಂಡ್ ವಾಟರ್. ನಾವೆಲ್ಲಿ ಕೂಡ ಹಿಲ್ ಬಾಟಮ್ ಅಲ್ಲಿ ನಾವು ಗ್ರೌಂಡ್ ವಾಟರ್ ತಗೊಳಕ್ ಆಗ್ತಿಲ್ಲ ಅಂತ ಅಂತರ್ಜಲ ಬಹಳ ಕುಸಿದಿದೆ. ಈ 2 ಮಳೆ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ ನಾವು. ಹಂಗಾಗಿನೇ ಕೊಳಗಲ್ ಗ್ರಾಮಕ್ಕೆ ಕೂಡ ನಾವು ಟ್ಯಾಂಕರ್ ಮೂಲಕ ಕೊಡ್ತಾ ಇದೀವಿ. ಅದು ಸಬ್ಸ್ಟಿಟ್ಯೂಟ್ ಅಂದ್ರೆ ಎಮರ್ಜೆನ್ಸಿ ಕೊಡ್ತಾ ಇದೀವಿ. ಅಲ್ಲಿ ಬೋರ್ವೆಲ್ಗಳು ಯಾವ ರೀತಿ ಇದು ಮಾಡಬೇಕು ನೋಡ್ತಾ ಇದೀವಿ, ಅಲ್ಲಿ ಯಾವ ರೀತಿ ಜನರೇಟ್ ಮಾಡಬೇಕು. ಮಕ್ಕಳೆಲ್ಲ ಸ್ಕೂಲ್ ಬಿಟ್ಟು ನೀರು ಹಿಡಿಯೋದು ಪರಿಸ್ಥಿತಿ ಅಲ್ಲಿದೆ ಸರ್ ಈಗ. ಇದು ಸಂದರ್ಭ ಕೆಲವು ದಿನ ಇದ್ದಾಗ ನಾವು ಅದಕ್ಕೆ ಬೇರೆ ಬೇರೆ ಮೋಟರ್ಗಳನ್ನು ಹಾಕಿ ಕೂಡ ಮಾಡ್ತಾರೆ. ಅದು ಪಕ್ಕದಲ್ಲಿನೇ ಕೆರೆ ಇದೆ ನಮಗೆ. ಕೆರೆ ಎಲ್ಲ ಬತ್ತಿ ಹೋಗಿದೆ ಸರ್. ಬತ್ತಿ ಅಂದ್ರೆ ಅದು ಕೆರೆ, ಆ ಕೆರೆಗೆ ಇನ್ನೊಂದು ನಾವು ರೂಪರೇಷೆ ಕೊಡ್ತಾ ಇದೀವಿ. ಅದಕ್ಕೊಂದು 100 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ನಮ್ಮ 9 ವಾರ್ಡ್ಗಳು ಅಂದ್ರೆ ನಮ್ಮ ಓಪಿಡಿ ಆಗಿರ್ಬೋದು ಮತ್ತು ನಮ್ಮ ಕೌಲ್ಬರ ಏರಿಯಾಗೆ ಅಲ್ಲಿ ನೀರು ಕೊಡಬೇಕು. ಪ್ಲಸ್ ಕೊಳಗಲ್ಲು ಮತ್ತು ಆ ಸುತ್ತಮುತ್ತ ಭಾಗದ ಊರುಗಳಿಗೆ ನೀರು ಕೊಡ್ಬೇಕಂತೇಳಿ ಪ್ಲಾನ್ ಮಾಡಿದ್ವಿ. ಅದನ್ನ ಅದು ಬಹುಶಃ KMRC ಆಗ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ 2025 ಅಂತಿದ್ರು. ಸೊ ಆಲ್ಮೋಸ್ಟ್ 2026 ಬರ್ತಾ ಇದೆ. ಅದಕ್ಕೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಅಲ್ಲಿನ ಅಧ್ಯಕ್ಷರದ್ದು ಸ್ವಲ್ಪ ಎಲ್ಲ ಕೋರ್ಟ್ ಹೋಗಿ ಅದೆಲ್ಲ ಆಗಿತ್ತು. ಅದನ್ನ ಇದಾದ್ಮೇಲೆ ಇತ್ಯರ್ಥ ಆದ್ಮೇಲೆ ನಾವು ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ, ಬಳ್ಳಾರಿಯಲ್ಲೇ ಮಾಡ್ತೀವಿ ನಾವು. ಸರ್, ಇನ್ನೊಂದು ಕ್ರೀಡೆಗೆ major- ಸಂಬಂಧಪಟ್ಟಂಗೆ ಈ ಜಿಲ್ಲೆಯ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಸರ್, ನೀವು ಕ್ರೀಡಾ ಮಂತ್ರಿ ಇದ್ದಾಗ ಸಾಕಷ್ಟು ಅಭಿವೃದ್ಧಿ ಮಾಡಿದ್ರಿ. ಈಗ ಮಳೆ ಬಂದ್ರೆ ಫುಲ್ ನೀರು ನಿಲ್ತದೆ. ಇಲ್ಲ ಅದನ್ನ ಮತ್ತೆ ನಾವು ಮಾಡ್ತೀವಿ. ಅದನ್ನ ಯಾವ ರೀತಿ ಮಾಡಬೇಕು, ಅಲ್ಲಿನ ಸ್ವಲ್ಪ ಟರ್ಫ್ ಕ್ಲಬ್ ಎಲ್ಲ ಹೋಗ್ಬಿಟ್ಟಿದೆ ಅಂತ ನನಗೆಲ್ಲ ಕೂಡ ಎಲ್ಲ ಸಿಂಥೆಟಿಕ್ ಟ್ರ್ಯಾಕ್ ಕೂಡ ಹಾಳಾಗಿದೆ ಸರ್. ಹೋಗಿದೆ. ಅದು ಮಾಡ್ತೀವಿ. ಅದಕ್ಕಿಂತ ನಂದು ಒಂದು ಪ್ಲಾನ್ ಇತ್ತು, ಇಲ್ಲಿ ಸುಮಾರು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸ್ಟೇಡಿಯಂ ಮಾಡ್ಬೇಕಂತ ಇತ್ತು. ನಾನು ಅದಕ್ಕೆ ಈಗಾಗಲೇ ಕೂಡ ಸ್ಥಳ ಕೂಡ ನಿಗದಿ ಮಾಡಿಟ್ಟಿದ್ದೆ. ಅಲಿಪುರದಲ್ಲಿ 100 ಎಕರೆಯಲ್ಲಿ ಕೂಡ 95 ಎಕರೆಯಲ್ಲಿ ಕೂಡ ಸುಮಾರು 150 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಇತ್ತು ನಮ್ಗೆ. ಅಷ್ಟೊಳಗೆ ನಾವು ದೂರದೃಷ್ಟಿ ಏನೇನೋ ಆಯ್ತು. ತುಮಕೂರ್ಗೂ ಇಲ್ಲ, ಅದು 100 ಕೋಟಿದು ಹೋಗಿಲ್ಲ. ಅದನ್ನ ಇಂಟರ್ನ್ಯಾಷನಲ್ ಸ್ಟೇಡಿಯಂ ನಾವು ಇಲ್ಲಿ ತರ್ತೀವಿ. ಅದನ್ನು ಆ ಡಿಪಾರ್ಟ್ಮೆಂಟ್ ಏನಾದ್ರು ನನ್ನ ಕೈಗೆ ಬಂದ್ರೆ ಮತ್ತೆ ಸರ್, ಈಗ ಸ್ಪೋರ್ಟ್ಸ್ ಹಾಸ್ಟೆಲ್ ಇರೋದು ಈ ಮಕ್ಕಳೆಲ್ಲ ನಡ್ಕೊಂಡು ಹೋಗ್ಬೇಕು ಸರ್, 2-3 ಕಿಲೋಮೀಟರ್ ಡೈಲಿ ಅಂತ ಆಗ್ತಾ ಇದೆ ಸರ್. ಅಲ್ಲ, ಅದಕ್ಕೆ ಅವ್ರಿಗೆಲ್ಲ ಬಸ್ ನಾವು ಮಾಡ್ತಾ ಇದ್ವಿ. ಫ್ರೀ ಬಸ್, ಇದುವರೆಗೂ ಯಾವ್ದು ಬಸ್ಸು ಗಾಡಿಗಳು ಕೊಡ್ತಾ ಇದ್ವಿ. ಕೆಲವು ಸೈಕಲ್ಗಳು ಕೊಟ್ಟಿದ್ವಿ ನಾವು ಮಕ್ಕಳಿಗೆ. ಅದು ಆಗ್ತಾ ಇಲ್ಲ, ವರ್ಕ್ ಆಗ್ತಾ ಇಲ್ಲ. ಮಕ್ಕಳಿಗೆ ಅದು ನಾವು ಸೈಕಲಲ್ಲಿ ಹೋಗಲ್ಲ ಅಂತ ಹೇಳ್ತಾ ಇದ್ರು. ಸೊ ಹಂಗೆ ಬಿದ್ದಿದೆ. ಅವ್ರಿಗೆ ಆಲ್ಟರ್ನೇಟ್ ಆಗಿ ನಾವು ಈಗಾಗಲೇ ಕೂಡ ಬಸ್ಗಳನ್ನ ವ್ಯಾನ್ಗಳನ್ನ ಇಟ್ಕೊಂಡು ಅವ್ರನ್ನ ಕಳಿಸ್ತಾ ಇದ್ವಿ ಕೆಲವ್ರನ್ನೆಲ್ಲ ಕೂಡ. ಸರ್, ಮತ್ತೆ ಇನ್ನೊಂದು ಮೇಜರ್ DMF ಅಲ್ಲಿ 2,500 ಕೋಟಿ ದುಡ್ಡಿದೆ ಬಳ್ಳಾರಿಗೆ. ಈ 2,500 ಕೋಟಿ ಇರೋದಕ್ಕೇನೆ ನಮಗೆ KKRDB ದುಡ್ಡು ಸಿಗಲ್ಲ. ನಿಮ್ಮ ಹತ್ರ DMF ದುಡ್ಡಿದೆ, KMRC ದುಡ್ಡಿದೆ ಅಂತ ಹೇಳ್ತಾರೆ. ನಮ್ಮ ಮಾನದಂಡಗಳು ಬೇರೆ ಇದೆ. KKRDB DMF ಗೆ ಇದುವರೆಗೂ ಒಂದೇ ಒಂದು ಕೌನ್ಸಿಲ್ ಮಾಡ್ಲಿಲ್ಲ. ಮಾಡ್ತೀವಿ, ಇನ್ಮೇಲೆ ಮಾಡ್ತೀವಿ. ಅಲ್ಲ, ಅದು 2024 ಗೈಡ್ಲೈನ್ಸ್ ಇಂಪ್ಲಿಮೆಂಟ್ ಮಾಡ್ಕೋತೀರೋ ಇಲ್ಲ 2016 ಗೈಡ್ಲೈನ್ಸ್ ಅಲ್ಲೇ ಮಾಡ್ತೀರೋ? 24ದು 16 ಏನ್ ವ್ಯತ್ಯಾಸ ಇದೆ ನಾವು ನೋಡ್ಕೊಂತೀವಿ. ಇದು ವ್ಯತ್ಯಾಸ ಏನಂತಂದ್ರೆ DC-ನೇ ಚೇರ್ಮನ್ ಆಗ್ಬೇಕು ಅಂತಿದೆ. ಹಿಂಗಾಗಿ ಅದು ಕಾನ್ಫ್ಲಿಕ್ಟ್ ನಡೀತಾನೆ ಇದೆ. ಈ ಕಾನ್ಫ್ಲಿಕ್ಟ್ ಅಲ್ಲಿ ನಮ್ಮ ಜಿಲ್ಲೆಗಳು, ಎಲ್ಲಾ ಜಿಲ್ಲೆಗಳು, ಬಳ್ಳಾರಿ ಸೇರಿದಂಗೆ ಎಲ್ಲಾ ಜಿಲ್ಲೆಗಳು DMF ದುಡ್ಡನ್ನ ತಗೊಳಕ್ಕಾಗ್ತಾ ಇಲ್ಲ, ಖರ್ಚು ಮಾಡಕ್ ಆಗ್ತಾ ಇಲ್ಲ. ಏನಂದ್ರೆ ಇದೇ ನೀವು ಹೇಳಿದ್ವಲ್ಲ, ಅದನ್ನ ನಾವು ಮುಖ್ಯಮಂತ್ರಿ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇದೀವಿ. ಅದನ್ನ ಯಾವ ರೀತಿ ಮಾಡಬೇಕು, ಏನ್ ಸಮಸ್ಯೆ ಆಗಿಲ್ಲ, ರೆಡಿ ಆಗ್ತಿದೆ ಎಲ್ಲ. ಅದಕ್ಕೆಲ್ಲ ಜಾಗ ಕೂಡ ನಾವು ನಿಗದಿ ಮಾಡಿದ್ವಿ ಕೊಳಗಲ್ ಹತ್ರ. ಇಲ್ಲ, ಅದು ಟೆಂಡರ್ ಪ್ರಕ್ರಿಯೆ ನಡೆಸ್ತಾ ಇದ್ದೀವಿ, DPR ಮಾಡ್ತಾ ಇದೀವಿ, ಟೆಂಡರ್ ಪ್ರಕ್ರಿಯೆ ಮಾಡಿದ್ವಿ. ಆಮೇಲೆ ಇನ್ನೊಂದು ಏನಂದ್ರೆ ಅಲ್ಲಿ ಒಂದು ದಾರಿ ಸಮಸ್ಯೆ ಇತ್ತು ನಮ್ಗೆ. ಅದ್ರ ಮುಂದೆ ಅದು 1 ಎಕರೆ ಚಿಲ್ಲರೆನೋ ನಾವು ಪರ್ಚೇಸ್ ಮಾಡ್ಬೇಕಾಗ್ತದೆ. ಅದನ್ನು ಕೂಡ ನಾವು KMRC ಇಟ್ಟು ಅದನ್ನು ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಮೇನ್ ರೋಡ್ ನಾವು ಮಾಡ್ತಾ ಇದೀವಿ. ಬಹಳ ಬ್ಯೂಟಿಫುಲ್ ಇದಾಗುತ್ತೆ ನಮ್ಮ ಮೆಗಾ ಡೈರಿ. ನಾವು ಉಡುಪಿದು ಹೋಗಿ ನೋಡ್ಕೊಂಡ್ ಬಂದಿದ್ದೇವೆ. ನಾವು ಉಡುಪಿಗಿಂತ ಅಡ್ವಾನ್ಸ್ ಟೆಕ್ನಾಲಜಿ ನಾವು ಮಾಡ್ತಾ ಇದೀವಿ ಇಲ್ಲಿ. ಸರ್, ಆ ಉಡುಪಿ ಅವರು ನಮ್ಮ ಗುಜರಾತ್ ಅಲ್ಲಿರುವಂತ ಅಮೂಲ್ದು ನೋಡ್ಕೊಂಡು ಮಾಡಿದ್ರು. ಅವರು ಇನ್ನೊಂದು ವಿಜಯವಾಡದಲ್ಲಿ ಒಂದು ಮಾಡಿದ್ರು. ಅದಕ್ಕಿಂತ ಬೆಟರ್ ಉಡುಪಿ ಮಾಡಿದರೆ, ಉಡುಪಿಗಿಂತ ಬೆಟರ್ ಮಾಡ್ಬೇಕಂತೇಳಿ ನಮ್ದಿದೆ ಈಗ.
ಸುಮಾರು 150 ಕೋಟಿ ರೂಪಾಯಿ ಮೂಲಕ ನಾವು ಮಾಡ್ತೀವಿ. ಇಲ್ಲ ಸರ್, ಅದೇನಾಗಿದೆ ಅಂದ್ರೆ KMRC ನಾನು ಇದು ವಿಚಾರಿಸಿರೋದು, ಅವ್ರು MD ಹೇಳೋ ಪ್ರಕಾರ ಇವರು ಸರಿಯಾಗಿ ಪ್ರಪೋಸಲೇ ಸಬ್ಮಿಟ್ ಮಾಡಿಲ್ಲ. ಇದನ್ನ ತಾವು ಗಮನಿಸ್ಬೇಕು. ಲಾಸ್ಟ್ ಟೈಮ್ ಏನಾಯ್ತಂದ್ರೆ ಅಲ್ಲಿ ಒಂದೇ ಪ್ರಾಬ್ಲಮ್ ಇಂದ ನಮಗೆ ಹೋದ್ ಸಾರಿ ನಮ್ಮ ಪ್ರಶಾಂತ್ ಮಿಶ್ರಾ ಅವರು ನಮಗೆ DC ಆಗಿದ್ದಾರೆ ಜಿಲ್ಲಾಧಿಕಾರಿ. ಅವ್ರಿಗಿದ್ದಾಗ ಕಾಂಪನ್ಸೇಷನ್ ಯಾರು ಕೊಡಬೇಕು ಅನ್ನೋದು ಆಯ್ತು. ಕಾಂಪನ್ಸೇಷನ್ ನಾವು KMFA ಕೊಡಿ ಅಂತೇಳಿ ಇವ್ರು ಹೇಳ್ತಾ ಇದ್ರು. ನಾವು ಅದನ್ನ ಏನು ಮಾಡಿದ್ವಿ, ಸರ್ಕಾರ ಕಡೆಯಿಂದ ನಾವು ತಗೊಂಡ್ಬಿಟ್ಟು ರೆವಿನ್ಯೂ ಇಂದ ಮಾಡಿದ್ರೆ ನಾವು ಕಾಸ್ಟ್ ಆಫ್ ಇದು ಕಟ್ಟೋದು ಕಡಿಮೆ ಆಗ್ತಾ ಇತ್ತು. ನಾವು ಅಲ್ಲಿರೋ ಲ್ಯಾಂಡಿಗೆ ನಾವು ತಗೊಂಡ್ರೆ ಸುಮಾರು ಅದೇ ಲ್ಯಾಂಡ್ ಕಾಸ್ಟೇ ಒಂದು 30 ಕೋಟಿ ರೂಪಾಯಿ ಆಗ್ತಾ ಇತ್ತು. ಈಗ ಬರೀ 3 ಕೋಟಿ ರೂಪಾಯಿಂದ ನಾವು ತಗೊಂತಾ ಇದೀವಿ. ಅದನ್ನು ಬರೀ 3 ಕೋಟಿಯಿಂದ KMF ಇಂದನೇ ಹಣ ಕಟ್ಸಿದೀವಿ. ಆ ಜಾಗನ KMFಗೆ ಬುಕ್ ಮಾಡಿಕೊಂಡು KMF ಇಂದ ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿಂದನೇ ಇದನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಡಿಲೇ ಆಯ್ತು ಅಷ್ಟೇ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು ಅಷ್ಟೇ, ಬೇರೆ ಏನು ಇಶ್ಯೂ ಇರಲಿಲ್ಲ. ಸರಿ, ಬಳ್ಳಾರಿ ನಗರದಲ್ಲಿ ಸ್ವಲ್ಪ ಮಳೆ ಆದರೂ ಕೂಡ ಇಡೀ ಬಳ್ಳಾರಿ ಮುಳುಗೋ ಸ್ಥಿತಿ ಹಂಗಾಗ್ತಾ ಇದೆ ಸರ್. ಇಡೀ ರಾಜ್ಯದಲ್ಲಿ ಎಲ್ಲ ಊರುಗಳಲ್ಲಿ ಅಲ್ಲಂಗೆ ಆಗ್ತದೆ. ಏನಾಗ್ತಿದೆ ಅಂದ್ರೆ ಸಿಟಿಯಲ್ಲಿ ಮುಖ್ಯವಾಗಿ ಇಲ್ಲೇನೆ ಏನಾಗಿದೆ ಅಂದ್ರೆ ನಮ್ಮ ರಾಜಕಾಲುವೆಗಳು ಇದಾವಲ್ಲ, ಅದು ಎನ್ಕ್ರೋಚ್ಮೆಂಟ್ ಆಗಿದೆ ತುಂಬಾ ಕಡೆಗೆ. ನಮ್ಮ ಇಲ್ಲೊಂದೇ ಅಂತಲ್ಲ, ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಜನಸಂಖ್ಯೆ ಬೆಳೆದಂಗೆಲ್ಲ ಕೂಡ ರಾಜಕಾಲುವೆಗಳನ್ನ ನ್ಯಾರೋ ಮಾಡ್ಕೊಂಡು ಬಂದಿದ್ದಾರೆ. ಆ ನೀರು ಹೋಗಲ್ಲ ಅಂದಾಗ ಎಲ್ಲೋ ಒಂದ್ ಕಡೆಗೆ ಬಂದು ರೋಡಲ್ಲೇ ಸೇರ್ಬೇಕಾಗ್ತದೆ. ಅದರ ಗ್ರಾವಿಟಿ ನಾವು ಯಾವತ್ತೂ ಕೂಡ ನಿಲ್ಲಿಸಬಾರ್ದು. ಅದನ್ನ ಆ ಗ್ರಾವಿಟಿ ಹೋಗ್ಬೇಕು. ಮಳೆ ಬಂದಾಗ ಒಂದೇ ಸರ್ತಿ ಫೋರ್ಸ್ ಇರುತ್ತೆ ಅದಕ್ಕೆ. ಹಂಗಾಗಿನೇ ಈ ರೀತಿ ಆಗ್ತಿದೆ. ಬಟ್ ನಾವು ಬೆಸ್ಟ್ ಬಳ್ಳಾರಿನ ಅಂದ್ರೆ ಬಳ್ಳಾರಿಗೆ ಬ್ರ್ಯಾಂಡ್ ಬಳ್ಳಾರಿ ಅಂತೇಳಿ, ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಮಾಡ್ತೀವಲ್ಲ, ಮುಂದೆ ಬಹಳ ದೊಡ್ಡ ಪ್ಲಾನ್ ಅಲ್ಲಿ ನಾವೆಲ್ಲ ಇದ್ದೀವಿ. ಇಲ್ಲಿ ಫಸ್ಟ್ UGಗಳು ಆಗಬೇಕು, ಅದ್ರ ಜೊತೆಗೆ 24x7 ಕುಡಿಯೋ ನೀರು ಆಗಬೇಕು. ನಾವು 24x7 ಕುಡಿಯೋ ನೀರಿನ ಜೊತೆಗೆ ನಾವು ಏನು ಮಾಡಿದೀವಿ ಅಂದ್ರೆ 180 LPCD ನಾವು ಕೊಡ್ತಾ ಇದೀವಿ. ಇವಾಗ ನಾವಿರೋದು ಬರೀ 110ರಲ್ಲಿ ಇದ್ವಿ ನಾವು. ಏನ್ ಮಾಡ್ಬೇಕು, ನಾವು ಡ್ಯಾಮ್ ಇಂದ ನೀರು ತಗೊಂಡ್ಬರ್ಬೇಕು. ಡ್ಯಾಮ್ ಇಂದ ನೀರು ತಗೊಂಡ್ಬರ್ಬೇಕಂದ್ರೆ ಇಲ್ಲಿ ನಾವು KMRC ನಾವು ಮಾಡ್ತಾ ಇದ್ದೀವಿ. ಅದನ್ನ 600 ಕೋಟಿ ನಾವು ಅದನ್ನ ದುಡ್ಡು ತಗೊಂಡ್ಬಂದು ಇಲ್ಲಿಗೆ ನಾವು ಮಾಡ್ತಾ ಇದ್ದೀವಿ. ಇಲ್ಲ, ಮಾಡಕ್ಕಾಗಲ್ಲ, ತುಂಬಾ ಕಷ್ಟ. ಅದಕ್ಕೆಲ್ಲ 2 ಸತಿ ಫೇಲ್ ಆಗಿರೋದು. ಅದನ್ನ ನಾವು ಒಂದ್ ಕಡೆಯಿಂದ ಬಲ್ಕ್ ವಾಟರ್ ತಂದು ಒಂದು ಟ್ಯಾಂಕರ್ ತಂದು ತುಂಬಿಸ್ಕೊಂಡು ಅಲ್ಲಿಂದ ನಾವು ಗ್ರಾವಿಟಿ ಮೇಲೆ ಕೊಡಂದ್ರೆ ಎಲ್ಲಾಗುತ್ತೆ. ಮತ್ತೆ ನಾವು ಒಂದು OST ಮಾಡ್ಕೋಬೇಕು. OST ಇಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈ ಪ್ರಾಬ್ಲಮ್ಸ್, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಇದೀವಿ. ನಮ್ದೇನಂದ್ರೆ ನಾವು ಡೈರೆಕ್ಟ್ ಆಗಿ ಡ್ಯಾಮ್ ಇಂದ ವಾಟರ್ ತಗೊಂಡ್ಬಂದ್ಬಿಟ್ರೆ ನಮ್ಗೆ ಈ ಸಮಸ್ಯೆ ಪರಿಹಾರ ಆಗುತ್ತೆ. ನಮ್ಮ ಸಂಕಲ್ಪ ಇರೋದು ಬರೀ ಮನೆಗೂ ಡೈರೆಕ್ಟ್ ಆಗಿ ವಾಟರ್ ಅಂದ್ರೆ ಎನಿ ಟೈಮಲ್ಲಿ ವಾಟರ್ ಕೊಡ್ಬೇಕನ್ನೋದೇ ನಮ್ದು. ಅದೇ 24x7. ಇವಾಗಲೂ ನೀವು ಹೇಳ್ತೀರ 10 ವರ್ಷದಿಂದ ನಾವು ಹೇಳ್ತಾ ಇದೀವಿ. ಈ 2 ವರ್ಷದಲ್ಲಿ ಮಾಡೋಂಥದ್ದನ್ನ ತಾವು ನೋಡ್ತೀರಷ್ಟೇ. 110 ಕೋಟಿ ರೂಪಾಯಿದು ಸೆಕ್ಷನ್ ಆಗಿ ಸರ್, ಅದು ತಗೊಂಬಂದ್ರು ಅದನ್ನೆಲ್ಲ ಪಾಲಿಕೆಯಲ್ಲಿ ಹಾಕಿದ್ರು. ಅದೆಲ್ಲೋದು ಅಂತ ಗೊತ್ತಿಲ್ಲ ಸರ್. ಯಾವ ಇಯರಲ್ಲಿ ಹಾಕಿದ್ರು? BJP ಗೌರ್ಮೆಂಟ್ ಅದು ಗೊತ್ತಿಲ್ಲ. ಅದನ್ನ ನೋಡಲ್ಲ. 110 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಎಲ್ಲ ತಂದು ಥಿಂಗ್ಸ್ ಎಲ್ಲ 260 ಕೋಟಿ 19-20ರಲ್ಲಿ ಈಗ ಅವಾಗಿನ ಸರ್ ಬಟ್ ರೆಸ್ಟ್ ಮಾಡೋಣ ಅಂತ ನನ್ನ ರಿಕ್ವೆಸ್ಟ್. ನೀವೆಲ್ಲ ಕೂಡ ನನಗಂತೂ ತುಂಬಾ ಕೋಆಪರೇಷನ್ ಮಾಡ್ಕೊಂಡು ಬಂದಿದ್ದೀರಿ. ಈ ಬಾರಿ ಕೂಡ ನಮ್ಮ ಅಭಿವೃದ್ಧಿಯ ವಿಚಾರದಲ್ಲಿದ್ದಾಗ ತಾವೆಲ್ಲರೂ ಕೂಡ ಮುಕ್ತವಾಗಿ ಗೈಡ್ ಮಾಡ್ಬೋದು. 100% ಆಗಿ ನಿಮ್ಮ ಗೈಡ್ನ ನಾನು ಕೇಳ್ತೀನಿ. ಬಳ್ಳಾರಿ ಬ್ರ್ಯಾಂಡ್ ಬಳ್ಳಾರಿ ಮಾಡೋಣ ಏನಲ್ಲ. ಯಾವ ಖಾತೆ ಕೊಟ್ಟರು ಕೂಡ ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ. ಈಗ ಹೆಂಗಂದ್ರೆ 8 ಹುಲಿ, ನಮ್ಮ ಪೆದರಲ್ಲಿ ಗಾಳಿ ದೆಬ್ಬತ್ತಿಂದ ಹುಲಿ ಅಂತ ಹೇಳ್ತಾರೆ. ಹಾಗಿದ್ದೀವಿ ಅಂದ್ರೆ ಕೆಲಸ ಮಾಡ್ಬೇಕಂತೇಳಿ ಬಹಳ ಹುಮ್ಮಸ್ಸಿನಿಂದ ನಾವು ಕೆಲಸ ಮಾಡ್ಬೇಕಂತೇಳಿ ಇದೀವಿ. ಅದರಲ್ಲಿ ಮುಖ್ಯವಾಗಿ ಏರ್ಪೋರ್ಟ್ ತರಬೇಕು. ನಾವು ಏರ್ಪೋರ್ಟ್ನ ತಗೊಂಡು ಬರ್ತೀವಿ. ಏರ್ಪೋರ್ಟ್ ಜಾಗ ನಿಗದಿ ಆಗಿದೆ. ಅವನ್ನೆಲ್ಲ ಕೂಡ ಅದಕ್ಕೆಲ್ಲ ಮೂಲಭೂತ ಸೌಕರ್ಯಗಳು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಕೊಡಬೇಕು ನೋಡ್ತಾ ಇದ್ದೀವಿ. ಇದ್ರ ಸಲುವಾಗಿ ನಾನು ಮಂತ್ರಿ ಆಗದೆ ಕಾಯ್ತಿದ್ದೆ. ಹೋದ ಕೂಡಲೇ ನಮ್ಮ ಕೇಂದ್ರದಲ್ಲಿ ಮಂತ್ರಿ ಆಗಿರುವಂಥ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆಗಿರುವಂಥದ್ದು ನಮ್ಮ ರಾಮಮೋಹನ್ ನಾಯ್ಡು ಹತ್ರ ಅವ್ರ ಅಪಾಯಿಂಟ್ಮೆಂಟ್ ತೊಗೊತಾ ಇದ್ದೀನಿ. ಹೋಗಿ ಅವ್ರಿಗೆ ಮಾತಾಡ್ಕೊಂಡು ಬರ್ತೀನಿ. ಅವರು ರೆಡಿ ಇದ್ದಾರೆ ಕೊಡಲಿಕ್ಕೆ, ಹೊಸ ಏರ್ಪೋರ್ಟ್ ಮಾಡಲಿಕ್ಕೆ. ನಾವು ಆ್ಯಕ್ಚುಲಿ ನಾವು ಫಸ್ಟ್ ಲಾಸ್ಟ್ ಟೈಮ್ ಕೇಳಿದಾಗ ನಾವು ಉಡಾನಲ್ಲಿ ಕೇಳಿದ್ವಿ. ನಾವು ಉಡಾನ್ ಕೆಲವು ದಿನ ರೆಡಿ ಆಗುತ್ತೆ, ಆಮೇಲೆ ಬಿಟ್ಬಿಡ್ತಾರೆ ಅದನ್ನು. ಬಟ್ ನಮ್ಮ ಸಂಕಲ್ಪ, ನಮ್ಮ ಸಂದರ್ಭ ಹೆಂಗಿದೆ ಅಂದರೆ, ನಾನು ಇಲ್ಲಿ ಏರ್ಪೋರ್ಟ್ ಮಾಡೋದನ್ನ ನಾವು ಹೋಗಿ ಟೇಕ್ ಆಫ್ ಆಗೋದಕ್ಕಿಂತ ಹ್ಯಾಂಗರ್ಸ್ ಮಾಡ್ಬೇಕಂತೇಳಿ ನಾವಿದ್ವಿ. ಸುಮಾರು ಒಂದು 1000-2000 ಫ್ಲೈಟ್ಸ್, ಹೊಸ ಫ್ಲೈಟ್ಸ್ ಬರ್ತಾ ಇದೆ. ಅವ್ರಿಗೆ ಪಾರ್ಕಿಂಗ್ ಇಲ್ಲ. ಇದ್ರೆ ಬೆಂಗಳೂರು ಎಕ್ಸಾಸ್ಟ್ ಆಗಿಬಿಡ್ತಾ ಇದೆ. ಈಗ ಬೇರೆ ಕಡೆ ಅವ್ರು ಎಲ್ಲಿ ಹೋಗಿ ಅಲ್ಲಿ ಮಾಡೋಕ್ಕಿಲ್ಲ. ಆಮೇಲೆ ಕಾರ್ಗೋ ಬರುತ್ತಲ್ಲ, ಇಂಟರ್ನ್ಯಾಷನಲ್ ಕಡೆಯಿಂದ ಕಾರ್ಗೋ ಬಂದಾಗ ಡಿಸ್ಟ್ರಿಬ್ಯೂಟ್ ಆಗಲಿಕ್ಕೆ ಒಂದು ಚೆನ್ನೈ
ಒಂದು ಬೆಂಗಳೂರು ನಮಗೆ ಅಷ್ಟು ಟ್ರಾಫಿಕ್ ಕಂಜಂಕ್ಷನ್ ಅದು ಆಗ್ತಾ ಇಲ್ಲ. ಅದಕ್ಕೆ ನಮ್ದೇನಿದೆ ಅಂದರೆ ಇಲ್ಲಿ ಮಾಡಬೇಕನ್ನೋದಿದೆ ನಮಗೆ. ಹ್ಯಾಂಗರ್ಸ್ನ ಅವ್ರಿಗೆ ಕೊಟ್ಬಿಟ್ಟು ಅದೇ ಒಂದು 1000 ರಿಂದ 2000 ಜನ ಎಂಪ್ಲಾಯ್ಮೆಂಟ್ ಶುರುವಾಗುತ್ತೆ, ಜನ್ರೇಟ್ ಮಾಡ್ಬೋದು ಎಂಪ್ಲಾಯ್ಮೆಂಟ್, ಅಂದರೆ ಉದ್ಯೋಗನ ಭರ್ತಿ ಮಾಡ್ಬೋದು ಅಲ್ಲಿ. ಈ ಸಂಕಲ್ಪದಲ್ಲಿ ನಾವಿದ್ದೀವಿ. ಇದನ್ನೇ ಇವಾಗ 690 ಎಕರೆ, ಸುಮಾರು 700 ಎಕರೆವರೆಗೆ ನಾವು ಇಲ್ಲೆಲ್ಲ ನಿಗದಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಒಂದ್ಸತಿ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗ್ಬಿಟ್ಟು ಅವ್ರು ಕರ್ಕೊಂಡ್ಬಂದು ಅವ್ರನ್ನ ವಿಸಿಟ್ ಮಾಡಿಸಿ ಇಲ್ಲಿ ತಂದರೆ ಎಲ್ಲ ಟೋಟಲ್ ಆಗಿ ಅವ್ರು ಕೊಡೋದಾ ಅಥವಾ ನಮ್ಮ ಶೇರ್ ಎಷ್ಟಿದೆ ಅಂತೇಳಿ ನಾವು ನೋಡ್ತಾ ಇದ್ವಿ. ಇದಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ ಅಷ್ಟೇ, ಮ್ಯಾಟ್ರ್ ಆಫ್ ಡೇಸ್ ಅಷ್ಟೇ. ಅದು ಮಾಡ್ಕೊಂಡು ಅದನ್ನು ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ಹೇಳಿದ್ದೀವಿ. ಅದು ಬಂದರೆ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಈಗ ಗುಡಾಧ್ಯಕ್ಷ ಆಮೇಲೆ ಜಿಲ್ಲಾಧ್ಯಕ್ಷರ ಬದಲಾವಣೆ ಇದೆ ಸರ್, ಈಗ ಯಾರು ಅದೆಲ್ಲ ಕೂಡ ನಮ್ಮ ಪಾರ್ಟಿ ನಿರ್ಣಯ ಇತ್ತು ಅಷ್ಟಂದರೆ ಯಾರನ್ನ ಮಾಡಬೇಕು, ಯಾರನ್ನ ಬಿಡಬೇಕು ಅಥವಾ ಕಂಟಿನ್ಯೂ ಮಾಡಬೇಕು, ಏನು ಮಾಡಬೇಕು ಅದೆಲ್ಲ ಪಾರ್ಟಿ ಇದರಲ್ಲಿ ನಿರ್ಧಾರ ಆಗುತ್ತೆ.